ನನಗೆ 12 ಜನ ಮಕ್ಕಳು. ಇದೇನಪ್ಪ ಈಗಿನ ಕಾಲದಲ್ಲಿ ಯಾರು 12 ಜನ ಮಕ್ಕಳು ಮಾಡ್ಕೋತಾರೆ ಅಂತ ಅನ್ಕೋತಿದ್ದೀರಾ ಅಂತ ಗೊತ್ತು ನನಗೆ. ಆದರೆ ನಾನು ಹೇಳ್ತಿರೋ ಕತೆ ಒಂದು 50 ವರ್ಷದ ಹಿಂದೆ ಅಂದ್ಕೊಳ್ಳಿ. ಯಾಕಂದರೆ ಅದಕ್ಕೆ ಇದು ಗಂಗಜ್ಜಿ ಕತೆ ಅಂತಲೇ ಸ್ಟಾರ್ಟ್ ಆಗಿರೋದು. ಸೊ ನನಗೆ 12 ಜನ ಮಕ್ಕಳು. 12 ಮಕ್ಕಳಲ್ಲಿ 4 ಮಕ್ಕಳು ತೀರೋಗಿದ್ದಾರೆ. ಇನ್ನು 8 ಮಕ್ಕಳು ಇವಾಗ ನನಗಿರೋದು. 4 ಮಕ್ಕಳು ಯಾಕೆ ತೀರೋದ್ರು ಅಂದರೆ ಆವಾಗಿನ ಕಾಲದಲ್ಲಿ ಈಗಿನಷ್ಟು ಅನುಕೂಲ ಇರಲಿಲ್ಲ, ಆಸ್ಪತ್ರೆ ಎಲ್ಲ. ಮಕ್ಕಳಿಗೆ ಏನೋ ಕಾಯಿಲೆ ಕಸಾಲೆ ಬಂದರೂ ಉಳಿಸ್ಕೊಳ್ಳೋದು ತುಂಬ ಕಷ್ಟ ಆಗ್ತಿತ್ತು. ಹಂಗಾಗಿ ಈಗ ನನಗೆ ಸದ್ಯಕ್ಕಿರೋದು 8 ಮಕ್ಕಳು. 8 ಜನದಲ್ಲಿ 5 ಜನ ಹೆಣ್ಮಕ್ಳು, 3 ಜನ ಗಂಡು ಮಕ್ಕಳಿದ್ದಾರೆ. 5 ಜನದ ಹೆಸರು ಹೇಳ್ಬಿಡ್ತೀನಿ. ಮೊದಲನೇ ಅವಳು ಆನಂದ ಅಂತ. ಅವಳು ಮೊದಲು ಹುಟ್ಟಿದ್ರಿಂದ ಆನಂದವಾಗಿರಲಿ ನಮ್ಮನೆ ಅಂತ ಹೇಳ್ಬಿಟ್ಟು ಅವಳಿಗೆ ಆನಂದ ಅಂತ ಹೆಸರಿಟ್ವಿ. 2ನೇ ಅವಳು ರತ್ನ, 3ನೇ ಅವಳು ಕಾಳಿ, 4ನೇ ಅವಳು ಕಮಲ, 5ನೇ ಅವಳು ಭಾಗ್ಯ ಅಂತ. ಇನ್ನು 3 ಜನ ಗಂಡ್ಮಕ್ಳು, ಸೂರ್ಯ, ಚಂದ್ರ, ಇಂದ್ರ ಅಂತ. ಕತೆ ಶುರು ಮಾಡೋಣ ಹಾಗಾದ್ರೆ, ಬನ್ನಿ ಎಲ್ಲರೂ. ಬೆಳಗ್ಗೆ 6 ಗಂಟೆಯಿಂದ ಕೆಲಸ ಮಾಡ್ತಿದ್ದೀನಿ. ಅದು ಯಾರಿಗೋಸ್ಕರ? ನನ್ನ ಲವರ್ಗೋಸ್ಕರ. ಎಲ್ಲಿದ್ದಾಳೋ, ಎಷ್ಟೊತ್ತಿಗೆ ಬರ್ತಾಳೋ? ಎಲ್ಲಿರುವೆ ಮಾನವ ಕಾಡುವ ರೂಪಸಿಯೇ. ಎಲ್ಲೋದ್ನ ಇವನು ಹಳದನ. ನಾನು ಏನೋ ಒಂದು ಕೆಲಸ ಹೇಳಿದ್ರೆ ಬೆಳಗ್ಗೆನೆ ಹೊಲಕ್ಕೆ ಬಂದ್ಬಿಡ್ತಾನಲ್ಲ. ಇವನ ಕತೆನೇ ಅರ್ಥ ಆಗ್ತಿಲ್ಲ ನನಗೆ. ಲೋ ರಾಮ, ಲೋ ಅಗೋ ಇಲ್ಲಿದ್ದಾನೆ ನೋಡು. ಅದು ಏನು ಗೆಣಸು ಕೇಳ್ತಾನೋ ಏನೋ ಬೆಳಗ್ಗೆ ಬಂದು. ಹಲೋ ರಾಮ, ಓಯ್. ಬಂದ್ಯಾ? ಬಾ. ಯಾಕೋ ಸೈರನ್ನು ಬರಲಿಲ್ಲ ಇಷ್ಟ ತನಕ ಆದರೂ ಅಂತ ಕಾಯ್ತಿದ್ದೆ. ನನಗಂದ್ರೆ ನಿಂದೊಂದು ಅತ್ಲಾಗ ಬೆಳಗ್ಗೆನೆ ಏನು ಹೇಳೋ? ಅಲ್ಲಲ್ಲ, ಕೂಲಿ ಕೆಲಸದವ್ರು ಒಬ್ಬರೂ ಬಂದಿಲ್ಲ. ನೀನು ಒಬ್ಬನೇ ಬೆಳಗ್ಗೆ ಬಂದು ಅದು ಏನು ಮಾಡ್ತೀನದೇ ಅರ್ಥ ಆಗೋಲ್ದು. ದಿನ ಬೆಳಗ್ಗೆ ಬರ್ತೀಯಾ, ಕಾಯ್ತೀಯ ಹೊಲನ? ಏನಾರ ಬಂಗಾರ ಏನಾರ ಊತಿಟ್ಟು ಏನು ನನಗೆ ಗೊತ್ತಿಲ್ದಂಗೆ. ನೀನೇಂತದಾಳೆ ನೀನೇಂತಿ? ತ್ರಿಪುರ ಸುಂದ್ರಿ. ಮನೆ ಬಿಟ್ಟು ಹೊರಗೆ ಬಂದರೆ ಎಲ್ಲಿ ಕರ್ಗಾಗ್ಬಿಡ್ತ ಅನ್ನೋ ಲೆವೆಲ್ಲಿಗೆ ನೋಡ್ಕೊಂತದೀಯಪ್ಪ ನೀನೇಂತೀನಿ ನೀನು. ಅಲ್ಲ ನಿನ್ನೆ ರಾತ್ರಿನೇ ಹೋಗಿ ಎಲ್ಲರಿಗೂ ಹೇಳಿ ಬಂದೀಯಾ ಕೆಲಸದವ್ರಿಗೆ? ಒಬ್ಬರು ಬಂದಿಲ್ಲ ಅಂದ್ರೆ ನಾನೇನು ಮಾಡಲಿ? ಇನ್ನೂ ಖುಷಿ ಪಡಕ್ಕೆ ನೀನು ನಿನ್ನ ಮಗ ಇಷ್ಟು ಜವಾಬ್ದಾರಿಯಿಂದ ಹೊಲ ನೋಡ್ಕೊಂತದಾನೆ ಅಂತಂದು. ಓಹೋಲೋ, ನೀನು ಎಂತನೋ ಅಂತ ಗೊತ್ತಿಲ್ಲೇನಲ್ಲ ನನಗೆ. ನೀನು ಯಾಕೆ ಇಷ್ಟು ಬೇಗ ಬಂದು ಕಾಯ್ತದೀಯಾ? ಊರಿಗೆ ಮುಂದಾಗ ಬಂದು ಯಾಕೆ ಹೊಲದಲ್ಲಿ ಕೆಲಸ ಮಾಡ್ತದೀಯಾ ಅಂತ ನನಗೇನು ಗೊತ್ತಿಲ್ಲೇನಪ್ಪ. ಸಾಕು ಬಾ. ಅಂದ್ರ ಏನು ನಿನ್ನ ಮಾತಿನ ಅರ್ಥ? ನಾನು ಯಾರಿಗಾರ ಲೈನ್ ಹೊಡ್ಯಕ್ಕೆ ಬಂದಿನಂತ ಹೇಳ್ತದೀಯಾ? ಅಯ್ಯೋ ತಾವುಗಳು ರಾಮಾಯಣ ಅಲ್ಲ ನೀವು, ಶ್ರೀರಾಮಚಂದ್ರ. ಸಾಕು ಕಂಡಿದ್ದೀನಿ. ಬಾ, ನೀನು ಹೆಂಡ್ತಿ ಅಡುಗೆ ಮಾಡಿರ್ತಾಳ, ಹೋಗಿ ತಗೊಂಬರ್ ಬಾ. ಈಗ ಎಲ್ಲರೂ ಕೂಲಿ ಆಳು ಬರ್ತಾರೆ ಇಲ್ಲಿಗೆ.